ನನ್ನ ಗುರುಗಳು ಆಗಮಿಸಿದರೋ ಇಲ್ಲವೋ? ಅಯ್ಯೋ ಗುರುವೇ, ಬರುಬರುತ್ತ ಹೊರಳಿ ನೋಡಿದ ಕ್ಷಣ ಒಮ್ಮೆಲೆ ಮಾಯವಾದಿಯ ಗುರುವೇ, ಎಲ್ಲವೂ ವ್ಯರ್ಥವಾಯಿತು. ಏನು ಮಾಡಲಿ? ನೀ ಹಾಕಿದ ಕಟ್ಟಳ ಕಡೆಗೊಳಿಸಿದರೊಳಗಾಗಿ ನಾನು ನಿಮಗೆ ದ್ರೋಹ ಬಗದಂತೆ ಆಯಿತು. ಗುರುವೇ, ಗುರುವೇ, ಈ ನಿಮ್ಮ ಸನ್ಯಾಸಿ ಶಿಶುವನ್ನು ಕ್ಷಮಿಸಿ ಪುನಃ ದರ್ಶನ ಭಾಗ್ಯ ದಯಪಾಲಿಸಿದೇವ. ಮಾಯವಾದೆಯ ಗುರುವೇ, ಮಾಯವಾದೆಯ. ಧೈರ್ಯಗೆಡಬೇಡ ಸಿದ್ದೇಶ, ಧೈರ್ಯಗೆಡಬೇಡ. ನಿನ್ನ ಗುರು ನಿನ್ನ ಬೆಂಬತ್ತಿ ಇದ್ದಾನೆ ಸಿದ್ದೇಶ, ನಿನ್ನ ಗುರು ನಿನ್ನ ಬೆಂಬತ್ತಿ ಇದ್ದಾನೆ. ನನ್ನ ಗುರು ಎಲ್ಲಿದೇವಾ? ಸಿದ್ದೇಶ, ನೀನು ಭೂಮಿಗಿಳಿದು ಬರುತ್ತಿರುವ ಸಮಯದಲ್ಲಿ ಕೊಟ್ಟ ವಚನ ಮರೆತು ನನ್ನನ್ನು ಮರಳಿ ನೋಡಿದ್ದಕ್ಕಾಗಿ ನಾನು ಇದೇ ಶಿವಪುರ ಹಟ್ಟಿಯಲ್ಲಿ ಮಾಯವಾಗಿದ್ದೇನೆ ಸಿದ್ದೇಶ. ಇದೇ ಶಿವಪುರ ಹಟ್ಟಿ ಹೋಗಿ ಮುಂದೆ ಮಾಯಮಂಗನಾಪುರ ಎಂಬ ನಾಮ ಪಡೆಯುವುದು. ನಾನು ಈಗಿದ್ದ ರೂಪವನ್ನು ಬದಲಿಸಿ ಗುರು ಸೋಮಲಿಂಗನೆಂಬ ನಾಮದಿಂದ ಇಲ್ಲಿ ಆರಾಧಿಸುವುದು ಸಿದ್ದೇಶ. ನೀನು ಮಾತ್ರ ನಿನ್ನ ವಾಸಸ್ಥಳವಾದ ಮುಮ್ಮೆಟ್ಟಿಗಿರಿಯಲ್ಲಿ ನೆಲೆಸು. ಕೈಲಾಸದಲ್ಲಿದ್ದಾಗ ಪ್ರತಿನಿತ್ಯ ನಿಯಮದ ಪೂಜೆಯನ್ನು ಹೇಗೆ ಜರುಗಿಸುತ್ತಿದ್ದೆಯೋ ಅದರಂತೆ ನಿನ್ನ ಮಾಯದ ಗುಡ್ಡದಿಂದ ಈ ಶಿವಪುರ ಸ್ಥಾನಕ್ಕೆ ಬಂದು ನಿನ್ನ ನಿತ್ಯ ನಿಯಮದ ಸತ್ಯದ ಪೂಜೆಯನ್ನು ಜರುಗಿಸಿದರೆ ಕೈ ಬಿಡುವುದಿಲ್ಲ. ತಿಳಿಯುತ್ತೆ ಸಿದ್ದೇಶ. ನನ್ನ ಗುರು ಮಾಯಾ ರೂಪದಂತಿದ್ದು ಮಾತನಾಡುತ್ತಾರೆ. ನನ್ನ ಗುರು ಇದ್ದಾರೆ, ಇಲ್ಲಿಯೇ ಇದ್ದಾರೆ. ನನಗೆ ಹಾಕಿಕೊಟ್ಟ ಸ್ಥಾನ ಇದೆ. ಈ ಸ್ಥಾನವನ್ನು ಬಿಟ್ಟು ಎಲ್ಲಿಯೂ ಹೋಗಬಾರದು. ನೀವು ಹೇಳಿದ ಪ್ರಕಾರ ಇಲ್ಲೇ ನನ್ನದೊಂದು ಆಶ್ರಮ ಮಾಡಿಕೊಂಡಿರುವೆ. ಇಲ್ಲಿ ಕಾಣುವುದು ಅರಕೇರಿ. ಹೌದು, ನನ್ನ ಗುರುಗಳು ಮಾಯವಾದ ಸ್ಥಳ ಮಾಯಮಂಗನಾಪುರವಾಯಿತು. ಎಂದು ನನ್ನ ಗುರುವಿನ ಸೇವಾ ಮಾಡುತ್ತಾ ಕಾಲ ಕಳೆಯಬೇಕು. ಶರಣು ಗುರುವೇ ಶರಣು, ನಿಮ್ಮ ಪವಿತ್ರ ಪಾದಕ್ಕೆ ನಂದು ಶರಣು ಶರಣು. ಶರಣು ಶರಣು. ಬಾರಪ್ಪ ಭೂತಾಳಿಸಿದ್ದ ದೇವ, ನಾನು ನಿಮ್ಮ ಆಶ್ರಮ ವಾಸಿಯಾಗಿ ಕಲಂತರವಾಗಿ ನಿಮ್ಮ ಸೇವೆ ಮಾಡಿಕೊಂಡು ಬದುಕುವಿ. ದೇವ, ನೀವು ಪಡೆದ ಜೋಳಿಗೆ ಜಗತ್ತಿಗೆ ಅನ್ನ ಪ್ರಸಾದ ದಿವ್ಯ ಜೋಳಿಗೆ ಹೊಂದಿದ್ದರೆ ಸಾಕು. ನಿಮ್ಮ ಆಶ್ರಮದಲ್ಲಿ ಬದುಕುವೆ, ಅದು ಇರಲಿ ಗುರುದೇವ. ನನಗೆ ನೀವು ಗುರುಗಳಾಗಿದ್ದೀರಿ. ನಿಮಗೆ ಗುರುಗಳು ಯಾರು ದೇವ? ಗುರುಗಳು ಯಾರು ಎನ್ನ ಮುಂದೆ ಹೇಳಿರಿ ದೇವ, ಹೇಳಿರಿ. ಕೇಳು ಭೂತಾಳಿಸಿದ್ದ. ನನ್ನ ಗುರುಗಳಾದ ಗುರು ಸೋಮಲಿಂಗೇಶ್ವರರನ್ನು ಕರೆದುಕೊಂಡೇ ಬಂದೆ ಭೂತಾಳಿಸಿದ್ದ. ಆಗಲಿ ಗುರುವೇ, ಬಂದಿದ್ದು ಬಹಳ ಒಳ್ಳೆಯದಾಯಿತು. ಆದರೆ ನೀವು ನನಗೆ ಗುರುಗಳಾಗಿದ್ದೀರಿ. ಗುರು ಸೋಮಲಿಂಗೇಶ್ವರ ಈ ಜಗತ್ತಿಗೆ ದೇವರು. ಅಂಥ ದೇವ ಗುರುವಿನ ಪೂಜೆ ಮಾಡಿ ಪುನೀತರಾಗೋಣ. ಗುರುದೇವ, ಏಕಲವ್ಯನು ಗುರುವಿನ ಮೂರ್ತಿ ಪೂಜೆ ಮಾಡಿ ವಿದ್ಯಾ ದೊರಕಿಸಿಕೊಂಡ ಹಾಗೆ ನಾವು ನೀವು ಕೂಡಿ ವರ್ತಿಸೋಣ, ಅಲ್ಲವೇ ದೇವ? ಭೂತಾಳಿಸಿದ್ದ. ಈ ಗುಡ್ಡುಗಾಡು ಎಷ್ಟು ಸುಂದರವಾಗಿದೆ ನೋಡು. ಚಾರ ಚಕೋರ ಪಕ್ಷಿಗಳ ಚಿಲಿಪಿಲಿ ನೀನಾದ, ಹುಲ್ಲು ಪಚ್ಚೆಗಳ ಪಸರಿಸಿ ಎಲ್ಲೆಲ್ಲ ಹಸಿರುತ್ತೋ
ಕಾಸು ಹಕ್ಕಾಗಿದೆ. ಇಂಥ ಸುವರ್ಣ ಸ್ಥಳದಲ್ಲಿ ತಂಗಬಹುದೇ ಶಿಷ್ಯ? ಗುರು ತಮ್ಮ ವಿಚ್ಛೆಯಂತೆ ಆಗಲಿ ದೇವ. ನೋಡು ಗೊತ್ತಾಗ್ಸಿದ್ದ, ಆ ಶಿವನ ಕೃಪೆಯು ಸದಾ ನಮ್ಮ ಮೇಲೆ ಇರಲಿ. ಏಕೆಂದರೆ ಇನ್ನು ನನ್ನ ಗುರುವಿನ ಪೂಜೆ ವೇಳೆ ಆಯಿತು. ಏಕೆಂದರೆ ಸೂರ್ಯೋದಯವಾಗದ್ರೊಳಗಾಗಿ ಗುರುವಿನ ಪೂಜೆ ಮುಗಿಸಿಕೊಂಡು ಬರಬೇಕು. ನಾನು ನನ್ನ ಗುರುವಿನ ಪೂಜೆಯನ್ನು ಮಾಡುವಾಗ ಯಾರೂ ನೋಡಬಾರದು, ತಿಳಿಯಿದ್ದೆ ಭೂತಾಳಿಸಿದ್ದ. ದೇವ ನಿಮ್ಮ ಪೂಜೆಯನ್ನು ಮಾಡುವಾಗ ಆಕಸ್ಮಿಕವಾಗಿ ಯಾರಾದರೂ ನೋಡಿದರೆ ಹೇಗೆ ಮಾಡುದು ದೇವ, ಹೇಗೆ ಮಾಡುದು? ನೋಡು ಗೊತ್ತಾಳಿಸಿದ್ದ, ನಾನು ನನ್ನ ಗುರುವಿನ ಪೂಜೆಯನ್ನು ಮಾಡುವಾಗ ಯಾರಾದರೆ ನೋಡಿದರೆ ಆ ಮಾನ್ಯರು ಸಾಕ್ಷಾತ್ ದೇವಪುತ್ರರೆಂದು ತಿಳಿ ಗೊತ್ತಾಳಿಸಿದ್ದ. ಇನ್ನು ನನ್ನ ಗುರುವಿನ ಪೂಜೆ ವೇಳೆ ಆಯಿತು. ನಾನು ಪೂಜೆ ಮುಗಿಸಿಕೊಂಡು ಬರೋದ್ರೊಳಗಾಗಿ ನೀನು ನಿನ್ನ ಕಾರ್ಯವನ್ನು ಮುಗಿಸಬೇಕು, ತಿಳಿಯಿದೆ ಗೊತ್ತಾಳಿಸಿದ್ದ. ಆಗಲಿ ದೇವ, ನಿಮ್ಮ ಆಜ್ಞೆಯಂತೆ ನಾನು ಆದರೂ ನಡೆದುಕೊಳ್ಳುತ್ತೇನೆ. ನಾನು ಬರುವೇನು, ನನಗೆ ಆದರೂ ಆಶೀರ್ವಾದ ಮಾಡು ದೇವ. ಕಲ್ಯಾಣವಾಗಲಿ, ಹೋಗಿ ಬರುವಂತನಾಗು. ಜೈ ಗುರು ಸ್ವಾಮಿಗೆ. ನಮೋ
ನಮೋ ಪಾರ್ವತಿ ವಲ್ಲಭ ಸದಾ ಸುಪ್ರಕಾಶ ಸದಾ ಇದೇನು ಸೂಚಕವೈತಲ್ಲ. ಆ ಯತಿಯು ಲಿಂಗ ಪೂಜೆ ಮಾಡುವಾಗ ಲಿಂಗ ಹಾಗೂ ಯತಿಯ ಮೇಲೆ ಸೂರ್ಯ ಕಿರಣವು ಗೋಚರವಾಯಿತು. ಅವರು ಹೋದ ಚಡವೇ ಕತ್ತರವಾಯ್ತಲ್ವೇ. ಇದು ಎಂತ ಚಮತ್ಕಾರ! ಆರಿಕೆರೆ ಸೀಮೆ ಬೆಟ್ಟದ ಮೇಲಿರುವ ಮಾವೇಗೆ ಮಗ ಸಿದ್ದೇಶ್ವರರೇ ಇರಬೇಕು. ಅಂತ ಭಕ್ತಿಗಳ ಮಾತ್ಮರು ನಮ್ಮ ಸ್ಥಾನದಲ್ಲಿ ನೆಲಗಟ್ಟಿ ಮೆಟ್ಟಿ ನಿಂತ ಕ್ರಾಂತಿಕಾರಿ ಕಂಬಳ ಧರ್ಮರು ಉದಾಸಿದರಲ್ಲ ನಮ್ಮ ಸ್ಥಾನದಲ್ಲಿ. ದೇವಮೂರ್ತಿ, ಅಯ್ಯೋ ಭಗವಂತನಾಟ ಬಲ್ಲವರು ಯಾರು? ಶಿವ ಶಿವ, ನನ್ನ ಕಣ್ಣುಗಳಿಗೆ ಕಾಣಿಸುವುದು ಎಂತ ಪುಣ್ಯ ಏನು? ಹಾ, ತಾವ್ಯಾರು? ನಾನಮ್ಮ ಪದ್ಮಾದೇವಿ. ನೀನೇಕೆ ಭಯಗ್ರಸ್ತಳಾಗಿರುವಿ? ಮಗಳೇ, ನಾನು ಅಮೋಘ ಸಿದ್ಧನ ಗುರು ಸೋಮಲಿಂಗನಮ್ಮ. ಗುರುವೆ, ಮಾತ್ಮರದ ತಾವು ಈ ಕರಿಮೇಶ ತುಂಬಿರುವ ತಿಪ್ಪಿ ಏಲಕ್ಕೆ ಕುಳಿತಿರುವಿರಿ. ನಿಮಗೆ ಬೇಕಾದರೆ ಉತ್ತಮ ಸ್ಥಳವು ಕುಳಿತಿದೆ. ಪದ್ಮಾದೇವಿ, ಇದು ತಿಪ್ಪೆ ಅಲ್ಲಮ್ಮ. ಈ ಸ್ಥಳ ದೇವನಿರುವರ ಒಪ್ಪರಿಗೆ, ಕಾಲನ್ನು ಕ್ರಮವಾಗಿ ಒಪ್ಪರಿಗೆ ನಶಿಸಿ ತಿಪ್ಪೆ ಆಗಿದೆ ಅಷ್ಟೇ. ಇರಲಿ ಪದ್ಮಾದೇವಿ, ಇದೀಗ ಪೂಜೆ ಮುಗಿಸಿಕೊಂಡು ಹೋದರಲ್ಲಮ್ಮ ಅವರು ನನ್ನ ಶಿಷ್ಯ. ಅವರು ಕೈಲಾಸದಿಂದ ಮರ್ತ್ಯ ಲೋಕಕ್ಕೆ ಬಂದಿದ್ದಾರೆ. ಆತನ ಕಲ್ಯಾಣಿಗೋಸ್ಕರ ಆತನಿಂದ ಗುರುವಾಗಿ ನಾನು ಬಂದಿದ್ದೇನೆ ಪದ್ಮಾದೇವಿ. ಆದರೆ ಅವರಿಗೆ ಮುಖ ತೋರಿಸದೆ ಮಾಯದಿಂದ ಕಾಲ ಕಳೆಯುತ್ತಿದ್ದೇನೆ ಪದ್ಮಾದೇವಿ. ಅವರು ಅಲ್ಲಿ ಅರಿಕೇರಿ ಸೀಮೆಯಲ್ಲಿರುವ ಗುಡ್ಡದಲ್ಲಿ ವಾಸಿಸುತ್ತಿದ್ದಾರೆ. ನೋಡು ಪದ್ಮಾದೇವಿ, ಕಾಲಾನುಸಾರವಾಗಿ ಲೋಕ ಕಲ್ಯಾಣಕ್ಕಾಗಿ ಜಗದ ಉದ್ಧಾರಕನಾಗಿರುವ ಸೃಷ್ಟಿಕರ್ತ ಶ್ರೀ ಅಮೋಘ ಸಿದ್ಧನ ಬಾಳಲ್ಲಿ ಒಂದು ಮಹತ್ವಪೂರ್ವಕ ಸನ್ನಿವೇಶ ತಂದೊಡ್ಡಿದ್ದಾನೆ. ಯಾವುದೆಂದರೆ, ಆತ ನೀನು ಸಂಸಾರಿಯಾಗಿ ಬಾಳಬೇಕಾಗಿದೆ. ಲೋಕದಲ್ಲಿ ನಾಗರಾಯರ ಮಗಳ ಪದ್ಮಾದೇವಿ ಆದ ನೀನೆ ಆತನಿಗೆ ಸತಿಯಾಗುವಂತೆ ಆ ಪರಮಾತ್ಮನ ಇಚ್ಛೆಯಂತೆ ಅಮೋಘ ಸಿದ್ಧನ ಧರ್ಮ ಪತ್ನಿ ಆಗಿ ಈ ಲೋಕ ಕಲ್ಯಾಣವೆಸಗಬೇಕು. ತಿಳಿಯುತ್ತೆ ತಾಯಿ? ದೇವ, ಉಣ್ಣಕ್ಕೆ ಚಲ್ಲಾಗಿದ್ದು ಉಣ್ಣದಂತ ನೊರೆ ಹಾಲಂಬ ಗಾದಿಯಂತೆ ಆ ಉಣ್ಣೆ ಅಷ್ಟು ತಲೆ ಹಿಡುಕುತ್ತನ ನನಗಿಲ್ಲ ದೇವ. ದೇವತಾ ಸ್ವರೂಪರಾದ ಸಿದ್ದೇಶನನು ಮದುವೆ ಆಗುವೆ. ನಿಮ್ಮ ಮಾತನು ಅಲ್ಲಗಳೆಲ್ಲನು ಆಯ್ತು ತಂದೆ. ಕಲ್ಯಾಣವಾಗಲಿ.
ನೋಡಮ್ಮ ನಿಮ್ಮ ತಂದೆ ಧನಿಕರು ನಮ್ಮಂತ ಸನ್ಯಾಸಿಗಳಿಗೆ ನಿನ್ನನ್ನು ದಾರಿ ಎರೆದು ಕೊಡಲು ನಿರಾಕರಿಸಿದರೆ ಎತ್ತುಗಳೇ ಆಕಾಶದಲ್ಲಿ ಬೆಂಕಿ ಮಳೆ ಸುರಿದರು ನಾವು ಮೆಟ್ಟುವ ಭೂಮಿ ಬಾಯಿ ಬಿಟ್ಟರು